ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕನಕಪುರ ಬಸ್ ಸ್ಟ್ಯಾಂಡು. ಮತ್ತು ನಾವು ಬೆಂಗಳೂರು ತುರು ಬಸ್ ಹತ್ತು ಕೂತಿದ್ವಿ. ಎಲ್ಲಿಗೆ ನಮ್ಮ ಪಯಣ ಅಂತ ಹೇಳಿದ್ರೆ ಆದಿಚುಂಚನಗಿರಿ ಕಡೆಗೆ. ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿ ಅಂತಂದರೆ ನನ್ನ ಗಂಡನ್ನ ಅವ್ರ ಅತ್ತೆ, ನನಗೆ ಅಜ್ಜಿ ಆಗಬೇಕು, ಅವರ ಸೊಸೆದಿರು, ಮೊಮ್ಮಕ್ಕಳು, ಅವ್ರ ಮಕ್ಕಳು ಎಲ್ಲರೂ ಹೋಗ್ತಾ ಇರೋದು. ನಾವು ಎಲ್ಲ ಸೇರಿ 15 ಜನ ಹೋಗ್ತಾ ಇರೋದು ಬಸ್ಸಲ್ಲಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು. ಚುಂಚನಗಿರಿ ಡೈರೆಕ್ಟ್ ಬಸ್ ಅಂತ ಹೋಗಿ ನೋಡ್ಕೊಂಡು ಬಂದರು. ಬಸ್ಸು ಡೈರೆಕ್ಟ್ ಎಲ್ಲ ಜನಗಳೆಲ್ಲ ಫುಲ್ ರಶ್ ಆಗೋದು, ನಿಂತ್ಕೊಂಡು ಹೋಗೋಕ್ಕಾಗಲ್ತು ಅಂದ್ಬಿಟ್ಟು ಬೆಳ್ಳೂರು ಕ್ರಾಸ್ಗೆ ನಾವು ಹೋಗುವ ಅಂತ ಹೇಳ್ಬಿಟ್ಟು ಯಾವುದೋ ಬಸ್ ಕತ್ತಿದ್ರು. ಆ ಬಸ್ಸಲ್ಲಿ ಅದು ಕೂತ್ಕೊಂಡು, ಅದಕ್ಕೂ ಸೀಟ್ ಇರಲಿಲ್ಲ. ಹಂಗೂ ಲಾಸ್ಟ್ ಸೀಟಲ್ಲಿ ನಾನು, ನಮ್ಮ ಅತ್ತೆ ಮತ್ತು ಅವ್ರ ಮಕ್ಕಳು ಕೂತ್ಕೊಂಡ್ವಿ. ಲಾಸ್ಟ್ ಸೀಟಲ್ಲಿ ಸೆಂಟ್ರಿಗೆ ನಾನು ಕರೆಕ್ಟಾಗಿ ಕೂತ್ಕೊಂಡೆ. ಬಸ್ ಸೆಂಟ್ರಿಗೆ ಕರೆಕ್ಟಾಗಿ ಕೂತ್ಕೊಂಡೆ. ನಾನು ಹೋಗಿ ಕೂತ್ಕೊಂಡ ತಕ್ಷಣ ತಾಳು ವೀಡಿಯೋ ಮಾಡೋಣ ಅಂತ ವೀಡಿಯೋ ಎತ್ತಿದ ತಕ್ಷಣ ರಾಯರ ದರ್ಶನ ಆಗೋಯ್ತು ನನಗೆ. ಅಲ್ಲಿ ಬಸ್ಸಿಗೆ ಫ್ರಂಟ್ ಗ್ಲಾಸ್ಗೆ ರಾಯರ ಫೋಟೋಗಳು ಅಂಟಿಸ್ಬಿಟ್ಟವ್ರು 2. ನಾನು ನೋಡೇ ಇರಲಿಲ್ಲ. ಮೊಬೈಲ್ ಎತ್ಕೊಂಡು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ರಾಯರು ಕಂಡದ್ದು ನನಗೆ. ರಾಯರನ್ನು ನೋಡಿ ಖುಷಿಯಾಗೋಯ್ತು ನನಗೆ. ಬಂದು ಕೂತ್ಕೊಂಡ ತಕ್ಷಣ ರಾಯರನ್ನು ನೋಡಿದ್ನಲ್ಲ ಅಂತ. ಹಂಗೂ ನಮ್ಮ ಅತ್ತೆಗೆ ಹೇಳಿದೆ, ಅದೇ ರಾಯರನ್ನು ನೋಡಿ, ನಮ್ಮ ರಾಯರಿದ್ದಾರೆ ಬಸ್ಸಲ್ಲಿ ಅಂತ. ಬೆಳ್ಳೂರು ಕ್ರಾಸ್ ಬಂತು. ಬೆಳ್ಳೂರು ಕ್ರಾಸಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋ ಗೊತ್ತಿದ್ವಿ. ನೋಡಿ ನಮ್ಮ ಅತ್ತೆ, ನಮ್ಮ ಅಜ್ಜಿ ಮತ್ತು ಅವ್ರ ಮೊಮ್ಮಕ್ಕಳು ಮಕ್ಕಳು ಎಲ್ಲ ನೋಡ್ತಾ ಇದ್ದೀರಲ್ಲ, ಆಟೋದಲ್ಲಿ ಕೂತಿದ್ದೀವಿ. ಲಾಸ್ಟ್ ಆನ್ ಮಾಡ್ಬಿಟ್ಟು ವೀಡಿಯೋ ಮಾಡಿರೋದು. ಫುಲ್ ಕತ್ಲೆ ಕೂತ ತಕ್ಷಣ ಆಟೋದಲ್ಲಿ ಯಾರೂ ಕಾಣ್ತಾನೆ ಇರಲಿಲ್ಲ. ಫ್ಲಾಶ್ ಆನ್ ಮಾಡು ಅಂತ ಹೇಳಿದ್ರು, ಆನ್ ಮಾಡ್ಬಿಟ್ಟು ವೀಡಿಯೋ ಮಾಡಿರೋದು ಅದು. ಇಂತೂ ಚುಂಚನಗಿರಿಗೆ ಬಂದ್ವಿ. ಬಂದ ತಕ್ಷಣ ದೇವಸ್ಥಾನ ಕ್ಲೋಸ್ ಮಾಡಿಬಿಟ್ಟಿದ್ರು. 10 ಗಂಟೆಗೆ ಊಟ ಸಿಗ್ತದೆ ಅಂತ ಹೇಳಿದರು. ಅಷ್ಟರಲ್ಲಿ ನಾವು ಹೋಗೋಷ್ಟರಲ್ಲಿ ಟೈಮ್ ಹೋಗೈತಲ್ಲ, ಕ್ಲೋಸ್ ಮಾಡಿಬಿಟ್ಟಿದ್ರು. ಆಮೇಲೆ ಅಲ್ಲೇ ದೇವಸ್ಥಾನದ ಆಪೋಸಿಟೇ ಹೋಟೆಲ್ ಇತ್ತು. ಅಲ್ಲಿ ಎಲ್ಲ ಹೋಟ್ಲು ಕ್ಲೋಸ್ ಆಗಿತ್ತು, ಇದೊಂದೇ ಹೋಟ್ಲು ರನ್ನಿಂಗ್ ಇದ್ದಿತ್ತು. ಅದು ನಾವು ಇನ್ನೊಂದು ಸ್ವಲ್ಪ ಹೊತ್ತು ಹೋಗಲಿಲ್ಲ ಅಂತಂದರೆ ಇವರು ಬಾಕ್ಲಾಗ್ತಿದ್ರು. ಇನ್ನೇನು ಖಾಲಿ ಆಗೋ ಟೈಮ್ ನಾವು ಹೋಗಿದ್ದೋ. ಅನ್ನ ಸಾಂಬಾರು ಇಡ್ಲಿ ಇದೆ ಅಂತ ಹೇಳಿದ್ರು. ನಾವು ರೈಸ್ ಸಾಂಬಾರು ತಗೊಳ್ಳೋಣ ಅಂದ್ಬಿಟ್ಟು ರೈಸ್ ಸಾಂಬಾರು ಇಸ್ಕೊಂಡು, ಸಾಂಬಾರು ಏನು ಗಟ್ಟಿಗೆ ಇತ್ತು, ಟೇಸ್ಟ್ ಏನೋ ಚೆನ್ನಾಗಿತ್ತು. ಆದರೆ ತೆಳ್ಳಗೆ ಮಾಡಿಬಿಟ್ಟಿದ್ರು ಸಾಂಬಾರನ್ನ. ಗಟ್ಟಿಗೆ ಸಾರನ್ನ ತೆಳ್ಳಗೆ ಮಾಡಿಬಿಟ್ಟಿದ್ರೆ ಸಪ್ಪೆ ಹೋಗ್ಬಿಟ್ಟಿತ್ತು. ನಾವು ಹೋದ್ವಲ್ಲ, ನಾವು ಜನಗಳು ಇದ್ದು ನೋಡ್ಬಿಟ್ಟೇ ಅವ್ರು ನೀರು ಹಾಕ್ಬಿಟ್ಟು ಮಳಿಸ್ಬಿಟ್ಟಿದ್ದಾರೆ. ನಾವು 15 ಜನಕ್ಕೂ ಮೇಂಟೈನ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಪಾಪ ಅವ್ರು ಹೊಟ್ಟೆಪಾಡಿಗೆ ಅವರು ಮಾಡಿ ಹೆಂಗೋ ಕೊಟ್ಟರು. ಸದ್ಯ ಅದು ಸಿಗಲಿಲ್ಲ ಅಂತಂದರೆ ಹಂಗೆ ಮಲ್ಕೋಬೇಕಿತ್ತು ನಾವು. 8 ಜನ ಅನ್ನ ಸಾಂಬಾರು ತಿಂದು, ಇನ್ನು ಮಿಕ್ಕಿದವರೆಲ್ಲ ಇಡ್ಲಿ ತಿಂದರು. ತಿನ್ನೋ ಅಷ್ಟರಲ್ಲಿ ರಮೇಶ್ ಅಣ್ಣ ಹೋಗ್ಬಿಟ್ಟು ರೂಮ್ ಕೇಳ್ಕೊಂಡು ಕೀ ಇಸ್ಕೊಂಡು ಬಂದರು. ಇನ್ನೊಂದು 10 ನಿಮಿಷ ಲೇಟಾಗಿ ಹೋಗಿದೆ, ಅದು ರೂಮ್ನೆಲ್ಲ ಕ್ಲೋಸ್ ಮಾಡಿಬಿಡ್ತಿದ್ರಂತೆ. ರೂಮ್ ಹತ್ರಕ್ಕೆ ಬಂದ ತಕ್ಷಣ ನಾವು 15 ಜನ ಒಟ್ಟಿಗೆ ಹೋಗ್ಬಿಟ್ವಲ್ಲ, ನೋಡ್ಕೊಳ್ಳೋ ಇನ್ಚಾರ್ಜು, ಏನು ಇಷ್ಟೊಂದು ಜನ ಹೋಗ್ತಿದ್ದೀರಿ, 2 ರೂಮ್ ಮಾಡ್ಕೊಂಡಿದ್ದೀರಿ ಅಂತ ಇದು ಮಾಡಿದ್ರು. 2 ರೂಮಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೋತೀವಿ ಬಿಡಿ ಅಂತ ಕೇಳಿದ್ರು. ಹಂಗೂ ಕನ್ವಿನ್ಸ್ ಮಾಡಿದ್ರು, ಅವ್ರು ಕೇಳಲಿಲ್ಲ. ನಮ್ಗೆ ಓನರ್ ಬಂದರೆ ನಮ್ಗೆ ಬೈತಾರೆ, ಒಂದು ಎಕ್ಸ್ಟ್ರಾ ಮಾಡಿರಿ ಅಂತ ಹೇಳಿದ್ರು. ಆಮೇಲೆ 3 ರೂಮ್ ಮಾಡಿದ್ರು. ಅವ್ರು ಹೇಳ್ತಿದ್ರು 4 ರೂಮ್ ಮಾಡ್ಕೊಳ್ಳಿ, ಮಕ್ಕಳೆಲ್ಲ ಇದ್ದೀರಿ ಅಂತ ಹೇಳ್ತಾಯಿದ್ರು. ಒಂದು ರೂಮ್ಗೆ 600 ರೂಪಾಯಿ ಚಾರ್ಜ್ ತಗೋತಾರೆ. ಇದು 15 ಜನ ಆರಾಮಾಗೆ 2 ರೂಮಲ್ಲಿ ಮಲ್ಕೋಬೋದು, ಅಷ್ಟು ಸ್ಪೇಸ್ ಇತ್ತು ರೂಮಲ್ಲಿ. ಅವರು ಕೇಳಲಿಲ್ಲ. ಆಮೇಲೆ 3 ರೂಮ್ ಹೆಂಗೋ ಕನ್ವಿನ್ಸ್ ಮಾಡಿ ಹಂಗೋ 3 ರೂಮ್ ಇಸ್ಕೊಂಡು ಹೋಗಿದ್ವಿ. ರೂಮ್ಗಳಲ್ಲೆಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು. ಸ್ನಾನದ ಮನೆ, ಬಾತ್ರೂಮು ಎಲ್ಲ ಚೆನ್ನಾಗಿ. ನಾವು ಮಾಡ್ಕೊಂಡಿರೋ ರೂಮ್ ತೋರ್ಸೋಕ್ಕೆ ಒಬ್ರನ್ನ ಕಳಿಸಿದ್ರು. ಅವರು ಕೀ ಕೊಟ್ಟಿರೋದೇ 1 ರೂಮ್ ನಂಬರು, ಇವ್ರು ತೋರಿಸೋದೇ ಇನ್ನೊಂದು ರೂಮ್ ನಂಬರು. ಹಂಗೇನೆ 2 ರೌಂಡ್ ಓಡಿಸಿದ್ರು. ಲಾಸ್ಟು 308 ನಮ್ಮ ರೂಮ್ ನಂಬರ್ ಆಗಿತ್ತು. ಅವ್ರು ತೋರಿಸಿದ್ದು 946 ರೂಮ್ ನಂಬರ್ ಕರ್ಕೊಂಡು ಹೋಗಿದ್ರು. ಅಲ್ಲಿಂದ ರೌಂಡ್ ಮಾಡ್ಕೊಬಂದು ಲಾಸ್ಟ್ಗೆ ರೂಮ್ಗೆ ಬಂದ್ವಿ. ಆಮೇಲೆ ಮತ್ತೆ ಹೋದ್ಸಲ ಬಂದಾಗೂ ಇದೇ ರೂಮ್ ಮಾಡಿದ್ದು ಚೈತ್ರ, ಈಗಲೂ ಇದೇ ರೂಮ್ ಮಾಡಿದ್ದೀವಿ ಅಂತ ಹೇಳ್ತಾಯಿದ್ರು. ಆಯಿತು ಅಂತ ಹೇಳಿ ಬೆಳಗ್ಗೆ ಬೇಗನೆ ಹೇಳಬೇಕು. ಬೆಳಗಿನ ಜಾವ 5 ಗಂಟೆಗೆ ಹೋಗಿ ದೇವ್ರ ದರ್ಶನ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗಿ ಬೇಗನೆ ಎಲ್ಲ ಮಲ್ಕೊಂಡು